ಸೌಜನ್ಯ ಕೇಸ್ ರೀಓಪನ್, ಮೂವರಿಗೆ ಎಸ್ಐಟಿ ನೋಟಿಸ್. ಎಸ್ಐಟಿ ಮೇಲೆ ಸರ್ಕಾರದ ಒತ್ತಡ ಇದೆಯಾ? ಸಂತೋಷ್ ರಾವ್ ಮಂಪರು ಪರೀಕ್ಷೆ ನಡೆಯುತ್ತಾ? ವಸಂತ್ ಗಿಳಿಯಾರ್ ಹೇಳೋದೇನು? ವಸಂತ್ ಗಿಳಿಯಾರ್ ಅವರ ಈಗ ಎಸ್ಐಟಿಯಿಂದ ಸೌಜನ್ಯ ಕೇಸ್ ಮತ್ತೆ ರೀಓಪನ್ ಆಗಿದೆ ಅನ್ನುವಂಥ ಸುದ್ದಿಗಳು ಬರ್ತಾ ಇವೆ. 3 ಜನರನ್ನ ವಿಚಾರಣೆಗೆ ಕರೆದಿದ್ದಾರೆ. ಸೊ ಹಾಗಾಗಿ ಬಹಳ ನಿರೀಕ್ಷೆ ಇಟ್ಕೊಂಡಿದ್ದಂತ ಸೌಜನ್ಯ ಕೇಸ್ ಮತ್ತೆ ರೀಓಪನ್ ಆಯ್ತಾ ಅಂತ. ಇಂದು ಬೆಳ್ತಂಗಡಿ ಶಾಸಕರಾದಂತ ನಮ್ಮ ಹರೀಶ್ ಪೂಂಜರು ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿ ಇದನ್ನ ಮರುತನಿಖೆ ಮಾಡಬೇಕು ಅನ್ನೋ ರಿಕ್ವೆಸ್ಟ್ ಕೂಡ ಮಾಡ್ಕೊಂಡಿದ್ದಾಗಲೂ ಕೂಡ ಸರ್ಕಾರದ ಭಾಗವಾಗಿ ಸಿದ್ದರಾಮಯ್ಯ ಅವರು ಮಾಡಿದ್ದಾರಲ್ಲ ಅನ್ನೋ ರೀತಿಯಲ್ಲಿ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು. ಈಗ ರಚನೆ ಮಾಡಿರುವಂತ ಎಸ್ಐಟಿ ಅದು ಬುರುಡೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ, ಅನನ್ಯ ಭಟ್ ಎನ್ನುವ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ರಚಿಸಲ್ಪಟ್ಟ ಎಸ್ಐಟಿ ಅಂತ ಹೇಳಿ ಬಹಳ ಸ್ಪಷ್ಟವಾಗಿ ಸರ್ಕಾರ ಹೇಳ್ಕೊಂಡಿದೆ. ಸೌಜನ್ಯ ಮ್ಯಾಟ್ರ್ ಈ ಎಸ್ಐಟಿ ಒಳಗಡೆ ಬರೋದಿಲ್ಲ ಅನ್ನೋದನ್ನು ಕೂಡ ಆಗಾಗ ಅವ್ರು ಹೇಳಿದ್ದಾರೆ. ಆದರೂ ಕೂಡ ಈಗ ಇದ್ದಕ್ಕಿದ್ದಂತೆ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತ ಹಿಂದೆ ಏನು ಕೋ ಅಕ್ಯೂಸ್ಡ್ ಆಗಿ ಸೇರಿಸಬೇಕು ಅಂತೇಳಿ ಏನು ಅರ್ಜಿ ಹಾಕಿದಾರಲ್ಲ ಕೋರ್ಟ್ಗೆ, ಅವರನ್ನೆಲ್ಲ ಕರೆಸಿ ಅವ್ರಿಗೆ ನೋಟಿಸ್ ಮಾಡಿ ಎನ್ಕ್ವೈರಿ ಮಾಡೋದು ನೋಡಿದ್ರೆ ಕುಸುಮಾವತಿ ಅವರು ಹೋಗಿ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಅಥವಾ ಮಂಡ್ಯದಿಂದ ಒಂದು ಲೇಡಿ, ನಾನು ಅವ್ರನ್ನ ಮಸ್ಕ್ ಮೈಲಾನ್ ಅಂತೀನಿ, ಅವ್ರು ಬಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತೇಳಿ ಆ ಕಾರಣಕ್ಕೆ ಸೌಜನ್ಯ ಪ್ರಕರಣ ರೀಓಪನ್ ಆಗಿದೆಯಾ ಆಗ್ತಾ ಇದೆಯಾ ಅನ್ನೋದನ್ನ ಸರ್ಕಾರ ನಮ್ಗೆ ಸ್ಪಷ್ಟಪಡಿಸಬೇಕು ಅಂತ ನಾನು ಹೇಳೋದು. ಯಾಕಂದ್ರೆ ಆರಂಭದಲ್ಲಿ ಎಸ್ಐಟಿ ಫಾರ್ಮ್ ಮಾಡಿದಾಗ ಸೌಜನ್ಯ ಕೇಸ್ ಈ ವ್ಯಾಪ್ತಿಗೆ ಬರೋದಿಲ್ಲ ಅಂತ ಖುದ್ದು ಪರಮೇಶ್ವರ್ ಅವರೇ ಹೇಳಿದ್ರು. ಈಗ ಹೇಗೆ ಸಾಧ್ಯ ಇದು ಅಂತ? ಇದು ನನಗನ್ನಿಸೋ ಪ್ರಕಾರ ಎಸ್ಐಟಿ ರಚನೆ ಸೌಜನ್ಯ ಕಾರಣಕ್ಕಲ್ಲ ಅಂತ ಆದ್ರೂ ಕೂಡ ಈ ಸಾಕ್ಷಿ ಇದೆ, ಅದಿದೆ, ಇದಿದೆ, ಕೊನೆಗೆ ಈ ಸರ್ಕಾರ ಈ ಎಸ್ಐಟಿಯ ಮೇಲೆ ಒತ್ತಡವನ್ನ ಹೇರ್ತಾ ಇದೆಯಾ ಎನ್ನುವ ಅನುಮಾನ ನನಗಿದೆ. ಯಾಕಂದ್ರೆ ಪ್ರಿಯಾಂಕ್ ಖರ್ಗೆ ಸರ್ಕಾರದ ಬಹಳ ಮುಖ್ಯವಾದಂತ ಭಾಗ ಮಂತ್ರಿಗಳು ಒಂದು ಟ್ವೀಟ್ ಮಾಡಿದ್ದಾರೆ ಇವತ್ತು. ಅವರು ಅಲ್ಲಿ ಉಲ್ಲೇಖ ಮಾಡಿದ ಅಂಶಗಳನ್ನ ಗಮನಿಸಿದ್ರೆ ಏನೋ ಒಂದು ರೀತಿಯಲ್ಲಿ ಸರ್ಕಾರದ ವರ್ಗದಲ್ಲೇ ಕೂಡ ಇದ್ರ ಮೇಲೆ ಏನೋ ಪ್ರಭಾವವನ್ನ ಬೀರುವ ಒಂದು ಸ್ಮೆಲ್ ನನಗೆ ಹೊಡಿತಾ ಇದೆ. ಅಂದ್ರೆ ನಿಜವಾದ ಹೇಳಿ ಹೇಳಿ. ಈಗ ಸಿಬಿಐ ಎನ್ಕ್ವೈರಿ ಮಾಡಿ ಇದರಲ್ಲಿ ಎಸ್ಐಟಿ ಮಾಡಿರ್ಲಿಲ್ಲ, ಅಕ್ವಿಟಲ್ ಕಮಿಟಿಯನ್ನು ಇವ್ರು ಮಾಡಿರ್ಲಿಲ್ಲ, ಸರ್ಕಾರ ಮಾಡಬಹುದಾಗಿತ್ತು, ಮಾಡಿರ್ಲಿಲ್ಲ. ಆದ್ರೆ ಒಂದು ಕಡೆ ಇದು ಬುರುಡೆ ಪ್ರಕರಣದ ಕಾರಣಕ್ಕೆ ಇದು ದೊಡ್ಡ ಷಡ್ಯಂತ್ರ ಅನ್ನೋದನ್ನ ಸರ್ಕಾರದ ಭಾಗವಾದ ಉಪಮುಖ್ಯಮಂತ್ರಿಗಳು ಹೇಳಿದ್ರು. ಅದರಲ್ಲಿ ಯಾವುದೇ ಹುರುಳಿಲ್ಲ ಎನ್ನುವುದು ಜಗಜ್ಜಾಹೀರಾಗಿದೆ. ಈಗ ಒಂದು ಕಡೆ ಬಿಜೆಪಿ ಪಕ್ಷದಿಂದ ರಾಜ್ಯದಾದ್ಯಂತ ಹೋರಾಟಗಳನ್ನ ಸಂಘಟಿಸಿದ್ದಾರೆ. ಇಡೀ ರಾಜ್ಯಾದ್ಯಂತ ಒಂದು ರೀತಿ ಏನು ಧಾರ್ಮಿಕ ಶ್ರದ್ಧಾ ಭಾವನೆಗೆ ಧಕ್ಕೆಯಾಗಿದೆ ಎನ್ನುವ ನೆಲೆಯಲ್ಲಿ ಜನ ಆಕ್ರೋಶಕ್ಕೆ ಎದ್ದು ಬಿಟ್ಟಿದ್ದಾರೆ. ಈ ನಡುವೆ ಇವರು ಸೌಜನ್ಯ ಪ್ರಕರಣವನ್ನು ಇದರಲ್ಲೇ ಈ ತನಿಖೆಯ ಸಂದರ್ಭದಲ್ಲಿ ಇದಕ್ಕೆ ಸಂಬಂಧಪಟ್ಟಂತ ಸಾಕ್ಷಿಗಳು ಇದೆ ಅಂತ ಹೇಳ್ಕೊಂಡು ಬಂದಿದ್ದಾರೆ, ದೂರುಗಳನ್ನ ನೀಡಿದ್ದಾರೆ. ಆದ್ರೆ ಅದನ್ನ ನಾವು ತನಿಖೆ ಮಾಡಕ್ ಹೋಗೋದಿಲ್ಲ. ಈ ಹಿಂದೆ ಸಿಬಿಐ ಮಾಡಿರೋದು ಅದು ಕೇಂದ್ರ ಸರ್ಕಾರದ ಅಧೀನದಲ್ಲಿರುವಂತ ಅಥವಾ ಅಡಿ ಬರುವಂತ ತನಿಖಾ ಸಂಸ್ಥೆ ಮೇಲೆ ಗೂಬೆ ಕೂರಿಸುವ ಅಥವಾ ನೀವು ಮಾಡಿಸ್ಕೊಳ್ಳಿ ಅನ್ನೋ ರೀತಿಯಲ್ಲಿ ಮಾತಾಡುವಂತಹ ಸಾಧ್ಯತೆಗಳು ಗೋಚರಿಸ್ತಾ ಇದೆ. ಯಾಕಂದ್ರೆ ಎಸ್ಐಟಿ ರಚನೆ ಆಗಿರುವುದು ಯಾವ ಉದ್ದೇಶಕ್ಕೆ, ಮತ್ತೆ ಎಸ್ಐಟಿಗೆ ನೋಟಿಸ್ ಕೊಡ್ತಿರುವುದು ಸೌಜನ್ಯ ಪ್ರಕರಣದಲ್ಲಿ ಕೋ ಅಕ್ಯೂಸ್ಡ್ ಆಗಿ ಸೇರಿಸಬೇಕು ಅಂತ ಉದಾಹರಣೆ ಮತ್ತೆ ಮಲ್ಲಿಕ್ ಅವರಿಗೆ ನೋಟಿಸ್ ಕೊಟ್ಟು ಇಲ್ಲಿ ಕೂಡ ರಾಜಕೀಯವಾದಂತ ಒಂದು ನಡಾವಳಿಯನ್ನ ಗಮನಿಸಬಹುದು ಅಂತ ಅನ್ಸುತ್ತೆ. ಅಂದ್ರೆ ಒಟ್ಟಾರೆಯಾಗಿ ಈಗ ಸೌಜನ್ಯ ಕೇಸ್ನ ತನಿಖೆ ರೀಓಪನ್ ಆಗಿರೋದ್ರಿಂದ ಈಗಲಾದ್ರೂ ನ್ಯಾಯ ಸಿಗಬಹುದು ಅನ್ನುವಂತ ಒಂದು ಏನಾದ್ರೂ ವಿಶ್ವಾಸ ಮೂಡುತ್ತಾ ಜನಗಳಲ್ಲಿ ಅಥವಾ ನಿಮ್ಮಲ್ಲಿ? ಸೌಜನ್ಯ ಪ್ರಕರಣದ ಕೇಸ್ ರೀಓಪನ್ ಆಗೋದು ಒಳ್ಳೆಯ ಬೆಳವಣಿಗೆ, ಅದ್ರ ಬಗ್ಗೆ ನಮ್ದೇನು ಆಕ್ಷೇಪ ಇಲ್ಲ. ಆದ್ರೆ ಈ ಹಿಂದೆ ಸೌಜನ್ಯ ಪ್ರಕರಣ ಯಾಕೆ ಆತನ ಅಪರಾಧಿತ್ವವನ್ನ ಸಾಬೀತು ಮಾಡ್ಲಿಕ್ಕೆ ಆಗಿಲ್ಲ ಅಂತ ಹೇಳಿದ್ರೆ, ಏನು ನಮ್ಮ ತನಿಖಾ ಇಲಾಖೆಗಳು ಸಂಗ್ರಹಿಸಿದ ಸಾಕ್ಷಿ ಆಧಾರಗಳನ್ನ ಸರಿಯಾಗಿ ಕೋರ್ಟಿಗೆ ಮನವರಿಕೆ ಮಾಡಿಕೊಡಲಾಗದೇ ಇರುವ ಕಾರಣಕ್ಕಾಗಿರುವಂಥದ್ದು. ಇಲ್ಲಿ ಸಂತೋಷ್ ರಾವನ್ನ ನಾರ್ಕೋ ಅನಾಲಿಸಿಸ್ ಮಾಡ್ಲಿಕ್ಕೆ ಯಾರ ತಡೆ ಇದೆ ಅಂತ ನಾನು ಕೇಳುವಂಥದ್ದು. ಅವರ ವಕೀಲರ ತಡೆ ಇದೆ. ಸಂತೋಷ್ ರಾವ್ ಪರವಾದಂತ ಹೋರಾಟಗಾರರು ಈಗ ಆತನಿಗೆ ಒಪ್ಪಿಸಿ ನಾರ್ಕೋ ಅನಾಲಿಸಿಸ್ ಒಂದು ಒಪ್ಪಿಸಿಬಿಟ್ರೆ ಪ್ರೂವ್ ಆಗ್ಬಿಡುತ್ತೆ ಆತ ನಿರಪರಾಧಿನ ಅಥವಾ ಅಪರಾಧಿನ ಅನ್ನೋದು ಗೊತ್ತಾಗ್ಬಿಡುತ್ತೆ. ಭಯ ಯಾಕೆ? ನಿರಪರಾಧಿ ಅಂತ ಹೇಳಿ ಆದ ಮೇಲೆ ಅವರೇ ಹೇಳಿಕೊಳ್ಳುವಂತೆ
ಆತ ಯಾಕೆ ನಾರ್ಕೋ ಅನಾಲಿಸಿಸ್ಗೆ ನಿರಾಕರಣೆಯನ್ನ ಮಾಡ್ತಾನೆ? ಅದಕ್ಕೆ ಇದ್ದಾಗ ಅದಕ್ಕೆ ಒಂದು ಪತ್ರವನ್ನ ಬರೆದು ನನ್ನನ್ನ ಯಾವುದೇ ರೀತಿಯ ವೈಜ್ಞಾನಿಕ ತನಿಖೆಗೆ ಅಳವಡಿಸಬಾರದು ಎನ್ನುವುದಾಗಿ ಸಂತೋಷ್ ರಾವ್ ಸಹಿ ಮಾಡಿ ಒಂದು ಪತ್ರವನ್ನ ಕೊಟ್ಟಿರ್ತಾನೆ ಆತನ ಲಾಯರ್ ಮೂಲಕ, ಅಡ್ವೊಕೇಟ್ ಮೂಲಕ. ಯಾಕೆ ಈ ಅವಿತುಕೊಳ್ಳುವಂತ ಪ್ರಮೇಯ ಯಾಕೆ ಬರ್ತದೆ? ಯಾಕೆ ಭಯ ಇದೆ ಸಂತೋಷ್ ರಾವ್ಗೆ? ಸಾಬೀತಾಗಿ ಹೋಗ್ಲಿ, ನಾವು ನಮಗೆ ಬೇಕಿರುವಂತದ್ದು ಇಲ್ಲಿ ಯಾರ ವಿಚಾರವಾಗಿಯೂ ಯಾರ ಪರವಾಗಿಯೂ ಅಲ್ಲ, ನಾವಿರುವಂತದ್ದು ಸತ್ಯದ ಪರವಾಗಿ. ಮತ್ತೆ ಇನ್ನೊಂದು ಬಹಳ ವೆರಿ ಕ್ಲಿಯರ್ ಸರ್, ಇಲ್ಲಿ ಸೌಜನ್ಯ ಪ್ರಕರಣಕ್ಕೂ ಧರ್ಮಸ್ಥಳದ ಧರ್ಮಾಧಿಕಾರಿಗಳ ಕುಟುಂಬಕ್ಕೂ ಯಾವುದೇ ರೀತಿಯ ಸಂಬಂಧ ನಂಟು ಇಲ್ಲ. ಅದರಲ್ಲಿ ಯಾರು ಕೂಡ ಇದರಲ್ಲಿ ಭಯಗೊಳ್ಳುವಂತದ್ದು ಅಥವಾ ಅದು ಮಾಡಬಾರ್ದು ಅನ್ನುವಂಥದ್ದು ಯಾವ ಸಾಧ್ಯತೆಗಳು ಕೂಡ ಇಲ್ಲ. ಹಾಗಾಗಿ ಸೌಜನ್ಯ ತನಿಖೆ ಅದು ಆದ್ರೆ ನಮಗೆ ಬಹಳ ಸಂತೋಷ. ಆದ್ರೆ ನ್ಯಾಯಾಲಯದಲ್ಲಿ ಆಗಬೇಕಾಗಿದ್ದಂಥದ್ದನ್ನ ವಿನಾಕಾರಣ ಅದು ಯಾವ ಕಾರಣವೂ ಅಂತ ಹೇಳದೆ ಸೌಜನ್ಯ ಕುಟುಂಬದವರೇ ಮೇಲ್ಮನವಿಯನ್ನ ಸಲ್ಲಿಸದೇ ಇದ್ದಾಗ ಕಳೆದ ಅವಧಿಯಲ್ಲಿ ಸಿಬಿಐ ಚಾಲೆಂಜ್ ಮಾಡಿರುವಂತದ್ದು. ಹೌದು, ಸಿಬಿಐ ಚಾಲೆಂಜ್ ಮಾಡಿ ಹೈಕೋರ್ಟ್ ಅಲ್ಲಿ ಅದು ಮತ್ತೆ ಪುನಃ ಒಂದು ವಿಚಾರಣೆಗೆ ಒಳಪಟ್ಟಿರುವಂತದ್ದು. ಹಿಂದೆ ಸೌಜನ್ಯ ಕುಟುಂಬದವರಿಗೆ ಹೈಕೋರ್ಟಿಗೆ ಹೋಗುವ ಅವಕಾಶ ಇದ್ದಾಗಲೂ ಹೋಗಲಿಲ್ಲ. ಈಗ ಸುಪ್ರೀಂ ಕೋರ್ಟಿಗೆ ಹೋಗ್ಲಿಕ್ಕೆ ಆ ಖರ್ಚು ವೆಚ್ಚಗಳನ್ನ ಕೊಡ್ತೇವೆ ಅಂತೇಳಿ ಬಿಜೆಪಿಯವರು 2ನೇ ಬಾರಿ ಪ್ರತಿಪಾದಿಸಿದ್ದಾರೆ. ಹಿಂದೆ ನಳಿನ್ ಕುಮಾರ್ ಕಟೀಲ್ ರಾಜ್ಯ ಘಟಕದ ಅಧ್ಯಕ್ಷರಾಗಿದ್ದಾಗಲೂ ಹೇಳಿದ್ರು. ಆಮೇಲೆ ವಿಜಯೇಂದ್ರ ಅವರು ಮೊನ್ನೆ ದಿವಸ ಹೋಗಿ ಹೇಳಿದ್ದಾರೆ. ಇನ್ನಾದ್ರೂ ಸೌಜನ್ಯಳ ತಾಯಿ ಕುಸುಮಾವತಿ ಅವರು ಮನಸ್ಸು ಮಾಡಬೇಕು ಅನ್ನೋದು ನಮ್ದು ವಿನಂತಿ, ನಮ್ದು ರಿಕ್ವೆಸ್ಟ್ ಇದೆ. ಹೆಣ್ಣಿಗೆ ನ್ಯಾಯ ಸಿಗಬೇಕು ಅನ್ನುವಂಥದ್ದು, ಹಾಗಾಗಿ ನಮ್ದು ರಿಕ್ವೆಸ್ಟ್ ಇದೆ. ಅಂದ್ರೆ SIT ತನಿಖೆಯ ಜೊತೆಗೇನೆ ಅವರು ನ್ಯಾಯಾಲಯದ ಮೆಟ್ಟಿಲನ್ನು ಹತ್ತಬೇಕು ಅಂತ ನೀವು ಹೇಳ್ತೀರಿ? SIT ತನಿಖೆ ಸೌಜನ್ಯಳಿಗೆ ಸಂಬಂಧಪಟ್ಟಿದ್ದೇ ಅಲ್ಲ ಅನ್ನುವುದು ಸರ್ವವಿದಿತವಾಗಿ ಸಾಬೀತಾಗಿದೆ. ಈಗ ಸೌಜನ್ಯಳ ಬಗ್ಗೆ SIT ಯನ್ನ ಮಾಡೋದಾಗಿದ್ರೆ ಸರ್ಕಾರ ಅನೌನ್ಸ್ ಮಾಡ್ತಾ ಇತ್ತು. ಹೌದು, ಬಹಳ ವೆರಿ ಕ್ರಿಸ್ಟಲ್ ಕ್ಲಿಯರ್ ಆಗಿ ಮುಖ್ಯಮಂತ್ರಿಗಳು, ಗೃಹ ಸಚಿವರೇ ಹೇಳಿದ್ದಾರೆ ಇದು ಮಾಡಕ್ ಬರಲ್ಲ ನಮ್ಗೆ. ಕೋರ್ಟಿಗೆ ಹೋಗಿ ಸಾಕ್ಷಿ ಉಪಮುಖ್ಯಮಂತ್ರಿಗಳನ್ನ ಕೂಡ ಸೌಜನ್ಯ ಕುಟುಂಬದವರು ಭೇಟಿ ಮಾಡಿದ್ದಾರೆ. ಯಾವ ರಾಜಕಾರಣಿಯನ್ನು ನಾವು ನಂಬೋದಿಲ್ಲ ಅಂತ ಹೇಳುವ ಕುಸುಮಾವತಿ ಅವರು ಪ್ರತಿ ರಾಜಕಾರಣಿ ಅಥವಾ ಪದನಾಮ ಇರುವವರು ಪ್ರಮುಖರು ಬಂದಾಗ ಇವರು ಒಂದು ಅರ್ಜಿಯನ್ನ ತೆಗೆದುಕೊಂಡು ಹೋಗಿ ಧರ್ಮಸ್ಥಳದ ಧರ್ಮಾಧಿಕಾರಿಗಳ ಅವಕಾಶವನ್ನ ಬಳಸಿಕೊಂಡಿದ್ದಾರೆ. ಸೌಜನ್ಯಳಿಗೆ ನ್ಯಾಯ ಸಿಗಬೇಕು ಎನ್ನುವ ವಿಚಾರಕ್ಕಿಂತ ಇವರಲ್ಲಿ ಯಾರದೋ ವಿರುದ್ಧ ಗುರಿ ಮಾಡ್ಬೇಕನ್ನೋದು ಇವರ ತಲೆಯಲ್ಲಿ ಫಿಕ್ಸ್ ಆಗ್ಬಿಟ್ಟಿದೆ. ಈ ಷಡ್ಯಂತ್ರದ ಭಾಗವಾಗಿ ಅಥವಾ ಅವರ ಬ್ರೈನ್ ವಾಶ್ ಮಾಡಿದರೆ ಗೊತ್ತಿಲ್ಲ. ಸೌಜನ್ಯದ ಕುಟುಂಬಕ್ಕೆ ಬಹಳ ಸೌಜನ್ಯದಿಂದ ನಾವು ರಿಕ್ವೆಸ್ಟ್ ಮಾಡ್ಕೊಳ್ಳೋದು, ಆ ಮಗುವಿಗೆ ನ್ಯಾಯ ಸಿಗಬೇಕು ಅಂತ ಹೇಳಿದ್ರೆ ಅದಕ್ಕೆ ಯಾರ್ಯಾರ ಕಾರಣ ಅನ್ನೋದು ಗೊತ್ತಾಗ್ಬೇಕಾದ್ರೆ ಸಮರ್ಪಕವಾಗಿ ತನಿಖೆ ಆಗಬೇಕು. ಸೌಜನ್ಯದ ತಾಯಿ ಆಗ್ರಹಿಸ್ಲಿ, ಸಂತೋಷ್ ರಾವ್ ಅವ್ರದ್ದು ನಾರ್ಕೋ ಟೆಸ್ಟ್ ಆಗ್ಲಿ. ಸೌಜನ್ಯಳ ತಾಯಿಗೆ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ನಾನು, ಸಂತೋಷ್ ರಾವ್ ನಾರ್ಕೋ ಟೆಸ್ಟ್ ಆಗ್ಲಿ, ಆಗ ಕ್ಲಿಯರ್ ಆಗ್ಬಿಡುತ್ತೆ. ಸಂತೋಷ್ ರಾವ್ ಪರವಾಗಿಯೂ ಹೋರಾಟ ಮಾಡ್ಲಿಕ್ಕೆ ಅವಕಾಶ ಇದೆ ಅದರಲ್ಲಿ. ಅಂದ್ರೆ ಈ ಸರ್ಕಾರ ಈಗ ಸೌಜನ್ಯ ಕೇಸನ್ನ SIT ಮುಖಾಂತರ ರೀಓಪನ್ ಮಾಡ್ತಿರುವಂತಹ ಕ್ರಮ ಸರಿ, ಆದ್ರೆ ಉದ್ದೇಶಗಳು ಕೆಲವು ಅನುಮಾನಗಳಿಗೆ ಕಾರಣ ಆಗುತ್ತೆ ಅಂತ ಅಂತೀರಿ ನೀವು? ಅಲ್ಲ, ಸರ್ಕಾರ ಕ್ರಮ ಸರಿ ಅನ್ನೋದಂದ್ರೆ ಸೌಜನ್ಯ ವಿಷಯದಲ್ಲೇ SIT ಅನ್ನ ರಚನೆ ಮಾಡ್ಲಿ ಅಂತ ಹೇಳುದು, ಅಥವಾ ಸರ್ಕಾರ ಅನೌನ್ಸ್ ಮಾಡ್ಲಿ ಸೌಜನ್ಯ ಪ್ರಕರಣದ ಬಗ್ಗೆ SIT ರಚನೆ ಮಾಡಿದೀವಿ ಅಂತ ಹೇಳಿ. ಈ ಪ್ರಕರಣದಲ್ಲಿ ಸೌಜನ್ಯಕ್ಕೆ ಸಂಬಂಧಪಟ್ಟಂತ ಕೆಲವು ಸಾಕ್ಷಿಗಳು ಬಂದಿರುವ ಕಾರಣ ನಾವು ಸೌಜನ್ಯ ಪ್ರಕರಣವನ್ನು ಇದರಲ್ಲೇ ತನಿಖೆ ಮಾಡ್ತೀವಿ ಅಂತ ಆದ್ರೂ ಸರ್ಕಾರ ಹೇಳ್ಬೇಕಲ್ವಾ? ಇಲ್ಲದಾಗ ಯಾಕೆ ಇದರಲ್ಲಿ ಏನಾದ್ರು ಈಗ ಮಲ್ಲಿಕಾರ್ಜುನ ಖರ್ಗೆ ಅವರ ಮಗ ಪ್ರಿಯಾಂಕ್ ಖರ್ಗೆ ಅವರು ಕೊಟ್ಟ ಹೇಳಿಕೆಯನ್ನು ಗಮನಿಸುವಾಗ ಅವರು ಬಹಳ ಒಬ್ಬ ಮಂತ್ರಿಯಾಗಿ ನಾನು ಅವರಿಂದ ಇದನ್ನ ನಿರೀಕ್ಷೆ ಮಾಡಿರ್ಲಿಲ್ಲ. ಅವರು ಪೂರ್ವಾಗ್ರಹ ಪೀಡಿತತನದಿಂದ ಒಂದು ಹೇಳಿಕೆಯನ್ನ ಕೊಡ್ತಾರೆ. ಧರ್ಮಾಧಿಕಾರಿಗಳ ಅಥವಾ ಸೌಜನ್ಯ ತಾಯಿ ಯಾರ ವಿರುದ್ಧ ಇದ್ದಾರೆ ಅನ್ನೋದನ್ನ ಹೇಳ್ಕೊಂಡು, ಅಂದ್ರೆ ಸರ್ಕಾರದ ನಿಲುವು ಹಾಗೆ ಇದೆಯಾ? ಈಗ ಪ್ರಿಯಾಂಕ್ ಖರ್ಗೆ ಅವರ ನಿಲುವೆ ಸರ್ಕಾರದ್ದಾದ್ರೆ ಕರ್ನಾಟಕದ ರಾಜ್ಯದ ಜನ ಅಥವಾ ಹಿಂದೂ ಧಾರ್ಮಿಕ ಭಾವನೆಗಳಿರುವವರೆಲ್ಲರೂ ಕೂಡ ಎಲ್ಲಾ ಪಕ್ಷದವರು ಯೋಚನೆ ಮಾಡ್ಬೇಕಾಗ್ತದೆ. ಕಾಂಗ್ರೆಸ್ ನಾವು ನ್ಯಾಯ ಕೊಡಿಸೋದು, ಧರ್ಮಸ್ಥಳದ ವಿಚಾರದಲ್ಲಿ ಷಡ್ಯಂತ್ರ ಆಗಿದೆ ಅದನ್ನ ಬಯಲು ಮಾಡ್ತೀವಿ, ನಮ್ಮ SIT ಅದನ್ನ ರಿವೀಲ್ ಮಾಡುತ್ತೆ ಅಂತ ಹೇಳ್ಕೊಡ್ತಾ ಇದೆ. ಇನ್ನೊಂದು ಕಡೆ ಕಾಂಗ್ರೆಸ್ ಪಕ್ಷದ ಭಾಗವಾಗಿರುವಂತ ಮಂತ್ರಿ ಮತ್ತು ಪ್ರಭಾವಿ ರಾಜಕಾರಣಿ ಧರ್ಮಸ್ಥಳದ ವಿರುದ್ಧವೇ ಬೊಟ್ಟು ಮಾಡುವ ರೀತಿಯಲ್ಲಿ ಹೇಳಿಕೆಗಳನ್ನ ದಾಖಲಿಸ್ತಾ ಇದ್ದಾರೆ. ಇದು ಸ್ವಲ್ಪ ಅನುಮಾನಕ್ಕೆ ಅವಕಾಶ ಮಾಡಿಕೊಡ್ತಾ ಇದೆ.
ಅಂದ್ರೆ ಇದು ಹೆಂಗಾಗ್ತಿದೆ ಅಂದ್ರೆ ಸೌಜನ್ಯ ಕೇಸು ಏನೋ ಸ್ವಲ್ಪ ವೀಕ್ ಆಗ್ತಿದೆ ಅಂದಾಗ ಬುರುಡೆ ಕೇಸ್ ಬರುತ್ತೆ, ಬುರುಡೆ ಕೇಸ್ ಏನೋ ವೀಕ್ ಆಗ್ತಿದೆ ಅಂದಾಗ ಮತ್ತೆ ಸೌಜನ್ಯ ಕೇಸ್ ಬರುತ್ತೆ. ಇದು ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅಂತ ನಿಮ್ ಪ್ರಕಾರ? ಸೌಜನ್ಯ ನೆಪ ಮಾತ್ರ, ಟಾರ್ಗೆಟ್ ಧರ್ಮಸ್ಥಳದ ಧರ್ಮಾಧಿಕಾರಿಗಳ ಕುಟುಂಬ, ಧರ್ಮಸ್ಥಳದ ಏನು ದೇವಸ್ಥಾನದ ಜವಾಬ್ದಾರಿ ಅವರಿಂದ ಬಿಡಿಸಿ ಸರ್ಕಾರದ ಸುಪರ್ದಿ ಕೊಡುವಂತ ಒಂದು ಷಡ್ಯಂತ್ರ. ಇದನ್ನ ನಾನು ಮತ್ತೆ ಮತ್ತೆ ಹೇಳ್ತೇನೆ. ಈ ಬುರುಡೆ ಪ್ರಕರಣ ಇವರ ಮಾನ ಮರ್ಯಾದೆಯನ್ನ ಕಳೆದು ಇವರಿಗೆ ಮುಖ ಇಟ್ಟುಕೊಂಡು ಓಡಾಡ್ಲಿಕ್ಕೆ ಆಗದೇ ಇರುವಂತ ಸಂದರ್ಭದಲ್ಲಿ ಒಡನಾಡಿ ಸ್ಟ್ಯಾನ್ಲಿ ಅವರಿಂದ ತರಬೇತಿಯನ್ನ ಪಡೆದಂತ ಮಂಡ್ಯದ ನಟಿ ಮಸ್ಕ್ ಮೆಲನ್ ಬಂದು ನಾನ್ ಸಾಕ್ಷಿ ಅಂತೇಳಿ ಹೇಳಿಕೆ ಕೊಡ್ತಾಳೆ. ಕುಸುಮಾವತಿಯವರು ಇದ್ದಕ್ಕಿದ್ದಂಗೆ ಸೌಜನ್ಯ ಸಾವಿನ ಬಗ್ಗೆ ತನಿಖೆ ಆಗ್ಬೇಕು ಅಂತೇಳಿ SIT ಕಂಪ್ಲೇಂಟ್ ಕೊಡ್ತಾರೆ. ಮಧ್ಯರಾತ್ರಿ ಎತ್ಕೊಂಡು ಗಿರೀಶ್ ಮಟ್ಟಣ್ಣ ಲೈವ್ ಬಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ನಾವು ರಕ್ಷಣೆ ಕೊಟ್ಟಿದ್ದು ಅಂತ. ಇದನ್ನೆಲ್ಲ ಗಮನಿಸುವಾಗ ಇವರಿಗೆ ಬುರುಡೆ ಪ್ರಕರಣದಲ್ಲಿ ಆದ ಹಿನ್ನಡೆಗೆ ಮತ್ತೆ ಪುನಃ ಸೌಜನ್ಯ ಪ್ರಕರಣವನ್ನ ಮುನ್ನೆಲೆಗೆ ತಂದು ಜನರನ್ನ ಮತ್ತೆ ಕನ್ಫ್ಯೂಷನ್ ಮಾಡುವಂತಹ ಒಂದು ಟೆಕ್ನಿಕ್ ಇವರಲ್ಲಿ ಯೂಸ್ ಮಾಡ್ತಾ ಇದ್ದಾರೆ. ಅಂದ್ರೆ ಸರ್ಕಾರವೇ ಈ ಟೆಕ್ನಿಕ್ ಯೂಸ್ ಮಾಡ್ತಿದೆ ಅನ್ನುವಂತ ಭಾವನೆ ನಿಮ್ಗೆ? ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಸಬ್ಜೆಕ್ಟ್ ಮೂವ್ ಆಗ್ತಾ ಇದೆ. BK ಹರಿಪ್ರಸಾದ್ ಅವರು ತಿಮರೋಡಿ ಮಹೇಶ್ ಶೆಟ್ಟರ್ನ ಭೇಟಿ ಮಾಡಿದ್ದಾರೆ ಹೊಸಕೋಟೆಯಲ್ಲಿ ಅನ್ನುವಂತ ಮಾಹಿತಿ ಓಡಾಡ್ತಾ ಇದೆ. ಅದು ಎಷ್ಟು ಕನ್ಫರ್ಮ್ ಅಂತ ನನಗೆ ಗೊತ್ತಿಲ್ಲ. ಹಾಗೆಲ್ಲ ಆಗಿದ್ರೆ ಬಹಳ ಗಂಭೀರವಾಗಿ ಯೋಚನೆ ಮಾಡಬೇಕು. ಇವತ್ತು BK ಹರಿಪ್ರಸಾದ್ ಕೊಡ್ತಿರುವಂತ ಹೇಳಿಕೆಗಳು